ಶಿವಮೊಗ್ಗ ಆ ಬಳಿಕ ಬೀದರ್ನಲ್ಲಿ ಜನಿವಾರ ತೆಗೆಸಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅದಾದ ಬಳಿಕ ಸಾಗರದಲ್ಲೂ ಕೂಡ ವಿದ್ಯಾರ್ಥಿಯ ಎಕ್ಸಾಮ್ಗೆ ಹೋಗುವ ಸಂದರ್ಭದಲ್ಲಿ ಜನಿವಾರವನ್ನ ಕಟ್ ಮಾಡಿಸಿ ಆತನಿಗೆ ಎಕ್ಸಾಮ್ ಬರೆದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಇಷ್ಟೇನಾ ಅಂತ ನೋಡ್ತಾ ಹೋದಾಗ ಇದರ ನಡುವೆ ಮತ್ತೊಂದು ಇದೇ ರೀತಿಯಾದಂತಹ ವಿಚಾರ ಬೆಳಕಿಗೆ ಬಂದಿದೆ. ಧಾರವಾಡದಲ್ಲಿ ಕೂಡ ಅದೇ ರೀತಿಯಾಗಿ ಆಗಿದೆ. ಜನಿವಾರವನ್ನ ಕತ್ತರಿಸಿದ್ದಾರಂತೆ ಸಿಬ್ಬಂದಿ. ಜನಿವಾರ ಕತ್ತರಿಸಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ದೌರ್ಜನ್ಯವನ್ನ ಮೆರೆದಿದ್ದಾರೆ. ಜನಿವಾರ ತೆಗೆದು ಬ್ಯಾಗ್ನಲ್ಲಿ ಇಡೋದಾಗಿ ವಿದ್ಯಾರ್ಥಿ ಹೇಳಿದ್ದ. ಆದ್ರೂ ವಿದ್ಯಾರ್ಥಿ ಮಾತನ್ನ ಕೇಳದೆ ಜನಿವಾರ ಕತ್ತರಿಸಿರುವಂತಹ ಸಿಬ್ಬಂದಿ. ಪರೀಕ್ಷಾ ಕೇಂದ್ರದ ಸಿಬ್ಬಂದಿಯ ನಡೆಗೆ ವಿದ್ಯಾರ್ಥಿ ಶಾಕ್ ಆಗಿದ್ದಾನೆ. ಧಾರವಾಡದ ಹೊರಕಡ್ಲಿ ಕಾಲೇಜು ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಇತ್ತೀಚೆಗೆ ನಡೆದಂತಹ ಸಿಇಟಿ ಪರೀಕ್ಷೆಯಲ್ಲಿ ಏನು ಒಂದು ಜನಿವಾರದ ವಿವಾದ ಈಗ ಆಗಿದೆ. ಏನು ಜನಿವಾರದ ಒಂದು ವಿವಾದ ಈಗ ವಾರ ಸ್ವರೂಪವನ್ನು ಪಡೆದುಕೊಂಡಿದ್ದು ಏನು ಒಂದೆರಡು ಜಿಲ್ಲೆಗಳಲ್ಲಿ ಏನು ಅಲ್ಲಿರುವಂತಹ ಅಧಿಕಾರಿಗಳ ತಪ್ಪಿನಿಂದ ಆಗಿರಬಹುದು ಅಂತ ಇದನ್ನು ಊಹಿಸಲಾಗಿತ್ತು. ಆದ್ರೆ ನೋಡ್ತಾ ಹೋದ್ರಂತೆಗೆ ಧಾರವಾಡದಲ್ಲಿ ಕೂಡ ಇಂಥ ಘಟನೆ ಇದು ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಧಾರವಾಡದಲ್ಲಿ ಕೂಡ ನಾವೇನ್ ನೋಡ್ತಾ ಇದ್ವಿ, ಇದೇ ವಿದ್ಯಾರ್ಥಿಯ ಜನಿವಾರನ್ನು ಕೂಡ ಕತ್ತರಿಸಿ ಒಳಗೆ ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ಬಿಟ್ಟಿದ್ದಾರೆ. ಏನು ಈ ವಿದ್ಯಾರ್ಥಿ 2-3 ದಿನಗಳ ಶಾಕ್ ನಲ್ಲೇ ಇದ್ದ. ಅದೇ ಶಾಕ್ನಲ್ಲಿ ಪರೀಕ್ಷೆ ಬರೆದು ಬಂದಂತ ವಿದ್ಯಾರ್ಥಿ ಈಗಿನ ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆ. ಈಗ ಮಾಧ್ಯಮಗಳಲ್ಲಿ ಬಂದ ಬಳಿಕ ನಂತರ ಧೈರ್ಯದಿಂದ ಅದನ್ನು ಹೇಳ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ. ನಾವು ಆತನನ್ನೇ ಮಾತನಾಡ್ಸೋಣ. ನೀವು ಯಾವ ಕಾಲೇಜಲ್ಲಿ ಓದ್ತೀರಿ, ಏನಾಯ್ತು ಸಿಇಟಿ ಎಕ್ಸಾಮ್? ನಾವು ಓದೋದು JSS PU ಕಾಲೇಜ್ನಲ್ಲಿ. ನನ್ನ ಸಿಇಟಿ ಎಕ್ಸಾಮ್ 16 ಮತ್ತು 17 ಇತ್ತು. ಇದು ಆಗಿದ್ದು 16 ಫಸ್ಟ್ ಎಕ್ಸಾಮಿಗೆ ಬರ್ಲಿಕ್ಕೆ ಹೊಂಟಿದ್ದೆ. ಫಿಸಿಕ್ಸ್ ಎಕ್ಸಾಮ್ ಇತ್ತು. ಅವತ್ತು 10:10ವರೆಗೆ ಚಾಲು ಆಗ್ತಿತ್ತು. ಅವಾಗ ಚೆಕಿಂಗ್ ಎಲ್ಲ ಮಾಡ್ತಿದ್ರು ಎಕ್ಸಾಮ್ ಬರೋಕ್ಕಿಂತ ಮುಂಚೆ. ಅವಾಗ ಚೆಕಿಂಗ್ ಮಾಡುವಲ್ಲಿ ನನ್ನ ಜನಿವಾರ ಇಲ್ಲಿ ಕಾಣಿಸು ಅವರಿಗೆ, ಇಲ್ಲೇ ಇದ್ದು. ಜನಿವಾರ ಕಂಡ್ಮೇಲೆ ಅವ್ರ ಪೊಲೀಸ್ ಆಫೀಸರ್ ಏನಂದ್ರು, ಇಲ್ಲ ಇದು ತೆಗಿಬೇಕು, ತೆಗೆದ್ರಷ್ಟೇ ಒಳಗ್ ಬಿಡ್ತಾರೆ ಬರ್ಲಿಕ್ಕೆ ಅಂತಂದ್ರು. ನಾ ಕನ್ಫ್ಯೂಸ್ ಆಗಿ ಜನಿವಾರ ಅದಂಗ್ ತೆಗಿಬಿಡ್ತದ ಅಂತಂದೆ. ಆಮೇಲೆ ಬೇರೆಯವರು ಅವರೆಲ್ಲರೂ ಈಗ ಟೈಮ್ ನಾ ಏನಂದೆ, ನನ್ನ ಜನಿವಾರನ ಒಳಗೆ ಹೋಗಿ ತೆಗೆದು ನನ್ನ ಬ್ಯಾಗ್ನ ಇಟ್ಕೊಂಡ್ ಬರ್ತೇನೆ ಅಂತಂದೆ. ಅವರು ಒಪ್ಲಿಲ್ಲ. ಅವ್ರ ಎಕ್ಸಾಮಿಗೆ ಲೇಟ್ ಆಗ್ಯದ, ಈಗ ಕಟ್ ಮಾಡಿ ಒಳಗೆ ಕಳ್ಕೊಂಡ್ ಕತ್ರಿ ತಗೊಂಡ್ ಕಟ್ ಮಾಡಿದ್ರು. ಆಮೇಲೆ ಬ್ಯಾಗ್ನ ಎಕ್ಸಾಮ್ ಹೆಂಗ್ ಬರೀನಿ ಒಮ್ಮೆ ಯಾವಾಗ ಈ ರೀತಿ ಅನುಭವ ಆಗಿರಲ್ಲ. ಫಸ್ಟ್ ಟೈಮ್ ಹಿಂಗ ಅನುಭವ ಆಗಿದೆ. ಎಲ್ಲಿ ಹೋದಾಗ ಕೂಡ ಜನಿವಾರ ತೆಗೀರಿ ಅಂತ ಹೇಳೋದು. ಈಗ ಹೆಂಗ್ ಅನ್ಸುತ್ತೆ? ನನ್ಗೆ ಕಾನ್ಫಿಡೆನ್ಸ್ ಅಂತೂ ಫುಲ್ ಹೋಗ್ಬಿಡ್ತು ಎಕ್ಸಾಮ್ ಬರೆಯೋದು. ಬರೇ ಅದನ್ನೇ ಯೋಚಿಸ್ತಾ ಇದ್ದೆ ಎಕ್ಸಾಮ್ ಬರೋ ಮುಂದೆ. ಅದು ಎಕ್ಸಾಮ್ ಕರೆಕ್ಟ್ ಆಗಿ ಬರ್ಲಿಕ್ಕೆ ಆಗ್ಲಿಲ್ಲ ನನಗೆ. ಈಗ ವಿದ್ಯಾರ್ಥಿ ಏನಂತಾರೆ, ಇವು ಕೂಡ ಮಾತನಾಡ್ಬೇಕಾದ್ರೆ ಅದೇ ಶಾಕ್ನಲ್ಲಿ ಇನ್ನೂ ಕೂಡ ಇದ್ರೆ ಮೊದಲಿನ ರೀತಿಯಲ್ಲಿ ಆಕ್ಟಿವ್ ಕೂಡ ಮಾತನಾಡ್ತಾ ಇಲ್ಲ ಮಾತನಾಡ್ತಾರೆ. ಅವ್ರ ತಂದೆಯವ್ರು ನಾವು ಮಾತಾಡ್ಸೋಣ ಬೇಕಾದ್ರೆ. ನಿಮಗೆ ಯಾವಾಗ ಗೊತ್ತಾಯ್ತು ಸರ್, ನೀವು ಆಮೇಲೆ ಏನ್ ಶಿವಮೊಗ್ಗ ಆ ಬಳಿಕ ಬೀದರ್ನಲ್ಲಿ ಜನಿವಾರ ತೆಗೆಸಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅದಾದ ಬಳಿಕ ಸಾಗರದಲ್ಲೂ ಕೂಡ ವಿದ್ಯಾರ್ಥಿಯ ಎಕ್ಸಾಮ್ಗೆ ಹೋಗುವ ಸಂದರ್ಭದಲ್ಲಿ ಜನಿವಾರವನ್ನ ಕಟ್ ಮಾಡಿಸಿ ಆತನಿಗೆ ಎಕ್ಸಾಮ್ ಬರೆದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಇಷ್ಟೇನಾ ಅಂತ ನೋಡ್ತಾ ಹೋದಾಗ ಇದರ ನಡುವೆ ಮತ್ತೊಂದು ಇದೇ ರೀತಿಯಾದಂತಹ ವಿಚಾರ ಬೆಳಕಿಗೆ ಬಂದಿದೆ. ಧಾರವಾಡದಲ್ಲಿ ಕೂಡ ಅದೇ ರೀತಿಯಾಗಿ ಆಗಿದೆ. ಜನಿವಾರವನ್ನ ಕತ್ತರಿಸಿದ್ದಾರಂತೆ ಸಿಬ್ಬಂದಿ. ಜನಿವಾರ ಕತ್ತರಿಸಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ದೌರ್ಜನ್ಯವನ್ನ ಮೆರೆದಿದ್ದಾರೆ. ಜನಿವಾರ ತೆಗೆದು ಬ್ಯಾಗ್ನಲ್ಲಿ ಇಡೋದಾಗಿ ವಿದ್ಯಾರ್ಥಿ ಹೇಳಿದ್ದ. ಆದ್ರೂ ವಿದ್ಯಾರ್ಥಿ ಮಾತನ್ನ ಕೇಳದೆ ಜನಿವಾರ ಕತ್ತರಿಸಿರುವಂತಹ ಸಿಬ್ಬಂದಿ. ಪರೀಕ್ಷಾ ಕೇಂದ್ರದ ಸಿಬ್ಬಂದಿಯ ನಡೆಗೆ ವಿದ್ಯಾರ್ಥಿ ಶಾಕ್ ಆಗಿದ್ದಾನೆ. ಧಾರವಾಡದ ಹೊರಕಡ್ಲಿ ಕಾಲೇಜು ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಇತ್ತೀಚೆಗೆ ನಡೆದಂತಹ ಸಿಇಟಿ ಪರೀಕ್ಷೆಯಲ್ಲಿ ಏನು ಒಂದು ಜನಿವಾರದ ವಿವಾದ ಈಗ ಆಗಿದೆ. ಏನು ಜನಿವಾರದ ಒಂದು ವಿವಾದ ಈಗ ವಾರ ಸ್ವರೂಪವನ್ನು ಪಡೆದುಕೊಂಡಿದ್ದು ಏನು ಒಂದೆರಡು ಜಿಲ್ಲೆಗಳಲ್ಲಿ ಏನು ಅಲ್ಲಿರುವಂತಹ ಅಧಿಕಾರಿಗಳ ತಪ್ಪಿನಿಂದ ಆಗಿರಬಹುದು ಅಂತ ಇದನ್ನು ಊಹಿಸಲಾಗಿತ್ತು. ಆದ್ರೆ ನೋಡ್ತಾ ಹೋದ್ರಂತೆಗೆ ಧಾರವಾಡದಲ್ಲಿ ಕೂಡ ಇಂಥ ಘಟನೆ ಇದು ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಧಾರವಾಡದಲ್ಲಿ ಕೂಡ ನಾವೇನ್ ನೋಡ್ತಾ ಇದ್ವಿ, ಇದೇ ವಿದ್ಯಾರ್ಥಿಯ ಜನಿವಾರನ್ನು ಕೂಡ ಕತ್ತರಿಸಿ ಒಳಗೆ ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ಬಿಟ್ಟಿದ್ದಾರೆ. ಏನು ಈ ವಿದ್ಯಾರ್ಥಿ 2-3 ದಿನಗಳ ಶಾಕ್ ನಲ್ಲೇ ಇದ್ದ. ಅದೇ ಶಾಕ್ನಲ್ಲಿ ಪರೀಕ್ಷೆ ಬರೆದು ಬಂದಂತ ವಿದ್ಯಾರ್ಥಿ ಈಗಿನ ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆ. ಈಗ ಮಾಧ್ಯಮಗಳಲ್ಲಿ ಬಂದ ಬಳಿಕ ನಂತರ ಧೈರ್ಯದಿಂದ ಅದನ್ನು ಹೇಳ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ. ನಾವು ಆತನನ್ನೇ ಮಾತನಾಡ್ಸೋಣ. ನೀವು ಯಾವ ಕಾಲೇಜಲ್ಲಿ ಓದ್ತೀರಿ, ಏನಾಯ್ತು ಸಿಇಟಿ ಎಕ್ಸಾಮ್? ನಾವು ಓದೋದು JSS PU ಕಾಲೇಜ್ನಲ್ಲಿ. ನನ್ನ ಸಿಇಟಿ ಎಕ್ಸಾಮ್ 16 ಮತ್ತು 17 ಇತ್ತು. ಇದು ಆಗಿದ್ದು 16 ಫಸ್ಟ್ ಎಕ್ಸಾಮಿಗೆ ಬರ್ಲಿಕ್ಕೆ ಹೊಂಟಿದ್ದೆ. ಫಿಸಿಕ್ಸ್ ಎಕ್ಸಾಮ್ ಇತ್ತು. ಅವತ್ತು 10:10ವರೆಗೆ ಚಾಲು ಆಗ್ತಿತ್ತು. ಅವಾಗ ಚೆಕಿಂಗ್ ಎಲ್ಲ ಮಾಡ್ತಿದ್ರು ಎಕ್ಸಾಮ್ ಬರೋಕ್ಕಿಂತ ಮುಂಚೆ.
ಅವಾಗ ಚೆಕಿಂಗ್ ಮಾಡುವಲ್ಲಿ ನನ್ ಜನಿವಾರ ಇಲ್ಲಿ ಕಾಣ್ತು ಅವರಿಗೆ, ಇಲ್ಲೇ ಇದ್ದು. ಜನಿವಾರ ಕಂಡ್ಮೇಲೆ ಅವ್ರ ಪೊಲೀಸ್ ಆಫೀಸರ್ ಏನಂದ್ರು, ಇಲ್ಲ ಇದು ತೆಗಿಬೇಕು, ತೆಗೆದ್ರಷ್ಟೇ ಒಳಗ್ ಬಿಡ್ತಾರ ಬರ್ಲಿಕ್ಕೆ ಅಂತಂದ್ರು. ನಾ ಕನ್ಫ್ಯೂಸ್ ಆಗಿ ಜನಿವಾರದ ಅದಂಗ್ ತೆಗಿಲಿಕ್ಕೆ ಬರ್ತದ ಅಂತಂದೆ. ಆಮೇಲೆ ಬೇರೆಯವರು ಅವರೆಲ್ಲರೂ ಈ ಟೈಮ್ ನಾ ಏನಂದೆ, ನನ್ ಜನಿವಾರ ನಾ ಒಳಗ್ ಹೋಗಿ ತೆಗೆದು ನನ್ ಬ್ಯಾಗ್ ನ ಇಟ್ಕೊಂಡ್ ಬರ್ತೇನೆ ಅಂತಂದೆ. ಅವರು ಒಪ್ಲಿಲ್ಲ. ಅವ್ರ ಎಕ್ಸಾಮಿಗೆ ಲೇಟ್ ಆಗ್ಯದ, ಈಗ ಕಟ್ ಮಾಡಿ ಒಳಗ್ ಕಳ್ಸೊಂತ ಒಂದ್ ಪತ್ರಿಕೆ ತಗೊಂಡ್ ಕಟ್ ಮಾಡಿದ್ರು. ಆಮೇಲೆ ಬ್ಯಾಗ್ ನ ಏನ್ ಅನಿಸ್ತೀನಿ ಎಕ್ಸಾಮ್ ಹೆಂಗ್ ಬರೀನಿ? ಒಮ್ಮೆ ಯಾವಾಗ ಈ ರೀತಿ ಅನುಭವ ಆಗಿರಲ್ಲ, ಫಸ್ಟ್ ಟೈಮ್ ಹಿಂಗ ಅನುಭವ ಆಗಿತ್ತು. ಎಲ್ಲಿ ಹೋದಾಗ ಕೂಡ ಜನಿವಾರ ತೆಗೀರಿ ಅಂತ ಹೇಳೋದು. ಈಗ ಹೆಂಗ್ ಅನ್ಸುತ್ತೆ? ನನ್ಗೆ ಕಾನ್ಫಿಡೆನ್ಸ್ ಅಂತೂ ಫುಲ್ ಹೋಗ್ಬಿಡ್ತು ಎಕ್ಸಾಮ್ ಬರೋದು. ಬರೇ ಅದನ್ನೇ ಯೋಚಿಸ್ತಾ ಇದ್ದೆ ಎಕ್ಸಾಮ್ ಬರೋ ಮುಂದ. ಅದ್ ಎಕ್ಸಾಮ್ ಕರೆಕ್ಟ್ ಆಗಿ ಬರ್ಲಿಕ್ಕೆ ಆಗ್ಲಿಲ್ಲ ನನಗೆ. ಈಗ ವಿದ್ಯಾರ್ಥಿ ಏನಂತಾರೆ, ಇವು ಕೂಡ ಮಾತನಾಡ್ಬೇಕಾದ್ರೆ ಅದೇ ಶಾಕ್ನಲ್ಲಿ ಇನ್ನೂ ಕೂಡ ಇದ್ರೆ ಮೊದಲಿನ ರೀತಿಯಲ್ಲಿ ಆಕ್ಟಿವ್ ಕೂಡ ಮಾತನಾಡ್ತಾ ಇಲ್ಲ ಮಾತನಾಡ್ತಾರೆ. ಅವ್ರ ತಂದೆಯವ್ರು ನಾವು ಮಾತಾಡ್ಸೋಣ ಬೇಕಾದ್ರೆ ನಿಮಗೆ ಯಾವಾಗ ಗೊತ್ತಾಯ್ತು ಸರ್? ನೀವು ಆಮೇಲೆ ಏನ್ ನನಗೆ ಶಿವಮೊಗ್ಗ ಆ ಬಳಿಕ ಬೀದರ್ನಲ್ಲಿ ಜನಿವಾರ ತೆಗೆಸಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅದಾದ ಬಳಿಕ ಸಾಗರದಲ್ಲೂ ಕೂಡ ವಿದ್ಯಾರ್ಥಿಯ ಎಕ್ಸಾಮ್ಗೆ ಹೋಗುವ ಸಂದರ್ಭದಲ್ಲಿ ಜನಿವಾರವನ್ನ ಕಟ್ ಮಾಡಿಸಿ ಆತನಿಗೆ ಎಕ್ಸಾಮ್ ಬರೆದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಇಷ್ಟೇನಾ ಅಂತ ನೋಡ್ತಾ ಹೋದಾಗ ಇದರ ನಡುವೆ ಮತ್ತೊಂದು ಇದೇ ರೀತಿಯಾದಂತಹ ವಿಚಾರ ಬೆಳಕಿಗೆ ಬಂದಿದೆ. ಧಾರವಾಡದಲ್ಲಿ ಕೂಡ ಅದೇ ರೀತಿಯಾಗಿ ಆಗಿದೆ. ಜನಿವಾರವನ್ನ ಕತ್ತರಿಸಿದ್ದಾರಂತೆ ಸಿಬ್ಬಂದಿ. ಜನಿವಾರ ಕತ್ತರಿಸಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ದೌರ್ಜನ್ಯವನ್ನ ಮೆರೆದಿದ್ದಾರೆ. ಜನಿವಾರ ತೆಗೆದು ಬ್ಯಾಗ್ನಲ್ಲಿ ಇಡೋದಾಗಿ ವಿದ್ಯಾರ್ಥಿ ಹೇಳಿದ್ದ. ಆದ್ರೂ ವಿದ್ಯಾರ್ಥಿ ಮಾತನ್ನ ಕೇಳದೆ ಜನಿವಾರ ಕತ್ತರಿಸಿರುವಂತಹ ಸಿಬ್ಬಂದಿ, ಪರೀಕ್ಷಾ ಕೇಂದ್ರದ ಸಿಬ್ಬಂದಿಯ ನಡೆಗೆ ವಿದ್ಯಾರ್ಥಿ ಶಾಕ್ ಆಗಿದ್ದಾನೆ. ಧಾರವಾಡದ ಹೊರಕಡ್ಲಿ ಕಾಲೇಜು ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಇತ್ತೀಚೆಗೆ ನಡೆದಂತಹ ಸಿಇಟಿ ಪರೀಕ್ಷೆಯಲ್ಲಿ ಏನು ಒಂದು ಜನಿವಾರದ ವಿವಾದ ಈಗ ಆಗಿದೆ. ಏನು ಜನಿವಾರದ ಒಂದು ವಿವಾದ ಈಗ ವಾರ ಸ್ವರೂಪವನ್ನು ಪಡೆದುಕೊಂಡಿದ್ದು, ಏನು ಒಂದೆರಡು ಜಿಲ್ಲೆಗಳಲ್ಲಿ ಏನು ಅಲ್ಲಿರುವಂತಹ ಅಧಿಕಾರಿಗಳ ತಪ್ಪಿನಿಂದ ಆಗಿರಬಹುದು ಅಂತ ಇದನ್ನು ಊಹಿಸಲಾಗಿತ್ತು. ಆದ್ರೆ ನೋಡ್ತಾ ಹೋದ್ರಂತೆಗೆ ಧಾರವಾಡದಲ್ಲಿ ಕೂಡ ಇಂಥ ಘಟನೆ ಇದು ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ ಅನ್ನೋಂಥ ಈ ಪ್ರಶ್ನೆ ಉದ್ಭವಿಸ್ತಾ ಇದೆ. ಧಾರವಾಡದಲ್ಲಿ ಕೂಡ ನಾವೇನ್ ನೋಡ್ತಾ ಇದ್ವಿ, ಇದೇ ವಿದ್ಯಾರ್ಥಿಯ ಜನಿವಾರನ್ನು ಕೂಡ ಕತ್ತರಿಸಿ ಒಳಗೆ ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ಬಿಟ್ಟಿದ್ದಾರೆ. ಏನು ಈ ವಿದ್ಯಾರ್ಥಿ 2-3 ದಿನಗಳ ಶಾಕ್ ನಲ್ಲೇ ಇದ್ದ. ಅದೇ ಶಾಕ್ನಲ್ಲಿ ಪರೀಕ್ಷೆ ಬರೆದು ಬಂದಂತ ವಿದ್ಯಾರ್ಥಿ ಈಗಿನ ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆ, ಈಗ ಮಾಧ್ಯಮಗಳಲ್ಲಿ ಬಂದ ಬಳಿಕ ನಂತರ ಧೈರ್ಯದಿಂದ ಅದನ್ನು ಹೇಳ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ. ನಾವು ಆತನನ್ನೇ ಮಾತನಾಡ್ಸೋಣ. ನೀವು ಯಾವ ಕಾಲೇಜಲ್ಲಿ ಓದ್ತೀರಿ, ಏನಾಯ್ತು ಸಿಇಟಿ ಎಕ್ಸಾಮ್? ನಾ ಓದೋದು JSS PU ಕಾಲೇಜ್ನಲ್ಲಿ. ನನ್ನ ಸಿಇಟಿ ಎಕ್ಸಾಮ್ 16 ಮತ್ತು 17 ಇತ್ತು. ಇದು ಆಗಿದ್ದು 16 ಫಸ್ಟ್ ಎಕ್ಸಾಮಿಗೆ ಬರ್ಲಿಕ್ಕೆ ಹೊಂಟಿದ್ದೆ. ಫಿಸಿಕ್ಸ್ ಎಕ್ಸಾಮ್ ಇತ್ತು. ಅವತ್ತು 10:10ವರೆಗೆ ಚಾಲು ಆಗ್ತಿತ್ತು. ಅವಾಗ ಚೆಕಿಂಗ್ ಎಲ್ಲ ಮಾಡ್ತಿದ್ರು ಎಕ್ಸಾಮ್ ಬರೋಕ್ಕಿಂತ ಮುಂಚೆ. ಅವಾಗ ಚೆಕಿಂಗ್ ಮಾಡುವಲ್ಲಿ ನನ್ ಜನಿವಾರ ಇಲ್ಲಿ ಕಾಣ್ತು ಅವರಿಗೆ, ಇಲ್ಲೇ ಇದ್ದು. ಜನಿವಾರ ಕಂಡ್ಮೇಲೆ ಅವ್ರ ಪೊಲೀಸ್ ಆಫೀಸರ್ ಏನಂದ್ರು, ಇಲ್ಲ ಇದು ತೆಗಿಬೇಕು, ತೆಗೆದ್ರಷ್ಟೇ ಒಳಗ್ ಬಿಡ್ತಾರ ಬರ್ಲಿಕ್ಕೆ ಅಂತಂದ್ರು. ನಾ ಕನ್ಫ್ಯೂಸ್ ಆಗಿ ಜನಿವಾರದ ಅದಂಗ್ ತೆಗಿಲಿಕ್ಕೆ ಬರ್ತದ ಅಂತಂದೆ.